ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕುಂಚಿಟಿಗ ಕ್ರಿಕೆಟ್ ಲೀಗ್ ತಂಡದ ಹರಾಜು ಕಾರ್ಯಕ್ರಮ ಐಪಿಎಲ್ ಮಾದರಿಯಲ್ಲಿ ತುಮಕೂರಿನ ಕುಂಚಿ ಶ್ರೀ ಭವನದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಏಪ್ರಿಲ್ 5-6ರಂದು ಬೆಂಗಳೂರಿನ ಎಂಇ ಹೋಯ್ ಗ್ರೌಂಡ್ನಲ್ಲಿ ಚಾಲನೆ ಆಗಲಿದೆ. ಅದರ ಅಂಗವಾಗಿ ಅದರ ಹರಾಜು ಕಾರ್ಯಕ್ರಮ ತುಮಕೂರಿನಲ್ಲಿ ಅದ್ದೂರಿಯಾಗಿ ನೆರವೇರಿತು. ಸುಮಾರು 16 ತಂಡಗಳು, 400ಕ್ಕೂ ಹೆಚ್ಚು ಆಟಗಾರರು, ಸುಮಾರು 80 ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ಕ್ರಿಕೆಟ್ ಲೀಗ್ ನಡೆಸಲು ಅದರ ವ್ಯವಸ್ಥಾಪಕರು ತೀರ್ಮಾನಿಸಿದ್ದಾರೆ. ಈ ಹರಾಜು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷರು ಮುರಳೀಧರ್ ಆಲಪ್ಪ ಮಾತನಾಡಿ, ಹರಾಜು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆಸಬೇಕು ಎಂಬ ಸಲಹೆ ಮಾಡಿದ್ರು. ಮತ್ತೆ ಡಾಕ್ಟರ್ ನಾಗಣ್ಣ ಗೃಹ ಸಚಿವರು ಯುವಕರಿಗೆ ಇದೊಂದು ಸ್ಫೂರ್ತಿದಾಯಕ ಕ್ರೀಡೆ ಎಂದು ಯುವಕರಲ್ಲಿ ಪ್ರೋತ್ಸಾಹಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಗದೀಶ್ ಕುಮಾರ್ ಮುಖಂಡರು ಮತ್ತು ಜೆರಾಜು ಬಿಬಿಎಂಪಿ ಆಯುಕ್ತರು ಇನ್ನೂ ಹಲವಾರು ಗಣ್ಯರಿದ್ದರು. ಕೆಸಿಎಲ್ನ ವ್ಯವಸ್ಥಾಪಕರಾದ ರಘು ಚಯಣ್ಣ ಗುಬ್ಬಿ ಮಾತನಾಡಿ, ಕುಂಚಿಟಿಗ ಕ್ರಿಕೆಟ್ ಲೀಗ್ ಸೀಸನ್ 1 ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನೆರವೇರಿತು. ಅದೇ ರೀತಿ ಕೆಸಿಎಲ್ 2 ಬೆಂಗಳೂರಿನ ಎಂಇ ಗ್ರೌಂಡ್ನಲ್ಲಿ ಏಪ್ರಿಲ್ ಮೊದಲನೇ ವಾರ ಉದ್ಘಾಟನೆಗೊಳ್ಳಲಿದೆ. ಕಾರ್ಯಕ್ರಮದಲ್ಲಿ ಕೆಸಿಎಲ್ ವ್ಯವಸ್ಥಾಪಕರಾದ ನರಸಿಂಹಮೂರ್ತಿ, ಬೈರೇಶ್ ಪಾಟೇಲ್, ಸಂತೋಷ್ ಕುಮಾರ್ ಸ್ವಾಮಿ ಮತ್ತು ಸಮಾಜದ ಎಲ್ಲ ಬಂಧುಗಳು ಇದ್ದರು. ಗುಬ್ಬಿ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾಗಿದೆ ಕಿಡ್ಸ್ ಕಾಲೋನಿ. 2.5 ವರ್ಷದಿಂದ 6 ವರ್ಷದ ಮಕ್ಕಳಿಗಾಗಿ ಪ್ಲೇ ಹೋಮ್, ನರ್ಸರಿ, M1, M2 ಡೇ ಕೇರ್ಗೆ ಪ್ರವೇಶಾತಿ ಆರಂಭವಾಗಿದ್ದು, ಮಕ್ಕಳಿಗಾಗಿ ಸ್ವಿಮ್ಮಿಂಗ್, ಯೋಗ, ಸಂಗೀತ, ಶ್ಲೋಕ ಪಠನೆ, ಫ್ಲಾಶ್ ಕಾರ್ಡ್, ಆರ್ಟ್ ಅಂಡ್ ಕ್ರಾಫ್ಟ್, ಸಾಂಸ್ಕೃತಿಕ ಚಟುವಟಿಕೆಗಳು, ಶೈಕ್ಷಣಿಕ ಚಟುವಟಿಕೆಗಳ ಸೌಲಭ್ಯವಿದ್ದು, ಇಂದೇ ನಿಮ್ಮ ಮಕ್ಕಳನ್ನ ಕಿಡ್ಸ್ ಕಾಲೋನಿಗೆ ಕರೆತನ್ನಿ. ಸ್ಥಳ NH 206 ರಸ್ತೆ, ಉಡುಪಿ ಹೋಟೆಲ್ ಮುಂಭಾಗ, ಗುಬ್ಬಿ.